ನನ್ನ ಹೆಸರು ವಸಂತ್. ಕಾಲೇಜು ಮುಗಿದ ನಂತರ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ಒಂದು ಕೆಲಸವನ್ನು ನೋಡಿ ಸೇರಿಕೊಂಡಿದ್ದೆ. ಕೆಲಸ ಆರಂಭಿಸಿ ಈಗಾಗಲೇ 2 ವರ್ಷಗಳು ಕಳೆದಿದ್ದವು. ನನ್ನ ಸಂಬಳ ಹೇಳಿಕೊಳ್ಳುವಷ್ಟೇನೂ ಇರಲಿಲ್ಲ. ಹಾಗಾಗಿ ಇನ್ನು ಕೆಲವು ಗೆಳೆಯರ ಜೊತೆ ಸೇರಿಕೊಂಡು ರೂಮ್ ಒಂದನ್ನು ಬಾಡಿಗೆಗೆ ತೆಗೆದುಕೊಂಡು ಉಳಿದುಕೊಂಡಿದ್ದೆವು. ಮನೆಯ ತಿಂಗಳ ಬಾಡಿಗೆ, ಊಟದ ಖರ್ಚು ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಿದ್ದೆವು. ಸ್ವಲ್ಪ ದಿನಗಳ ನಂತರ ನನ್ನ ಮಾವನ ಮಗಳು ಸ್ಮಿತಾ BA ಮಾಡೋಕೆ ಬೆಂಗಳೂರಿಗೆ ಬರಬೇಕಾಗಿತ್ತು. ನಾನು ಗೆಳೆಯರ ಜೊತೆ ರೂಮಲ್ಲಿ ಇರುವುದರಿಂದ ಅವಳಿಗೆ ನಮ್ಮ ರೂಮಿನ ಹತ್ತಿರದಲ್ಲಿ ಹಾಸ್ಟೆಲ್ ಒಂದನ್ನು ನೋಡಿ ಸೇರಿಸಿದ್ದರು. ನಾನು ನನಗೆ ಟೈಮ್ ಸಿಕ್ಕಾಗೆಲ್ಲ ಆ ಹಾಸ್ಟೆಲ್ಗೆ ಹೋಗಿ ಸ್ಮಿತಾಳನ್ನು ಮೀಟ್ ಮಾಡಿ ಬರುತ್ತಿದ್ದೆ. ಹಾಗೆ ಹೋದಾಗ ಹಾಸ್ಟೆಲ್ ಎದುರುಗಡೆ ಇರುವ ಒಂದು ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮಾತಾಡಿ ಬರ್ತಿದ್ದೆ. ಹೀಗೆ ನಾನು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇದ್ದಿದ್ದರಿಂದ ಸ್ಮಿತಾಳ ಕೆಲವು ಗೆಳತಿಯರು ಕೂಡ ನನಗೆ ಪರಿಚಯರಾದರು. ಹಾಗಾಗ ಸ್ಮಿತಾಳ ಜೊತೆ ಅವಳ ಗೆಳತಿಯರು ಕೂಡ ನನ್ನ ಜೊತೆ ಬಂದು ಪಾರ್ಕಲ್ಲಿ ಮಾತನಾಡುತ್ತಾ ಕುಳಿತಿರುತ್ತಿದ್ದರು. ಆನಂತರ ನಾವು ಎಲ್ಲರೂ ಸೇರಿಕೊಂಡು ಪಕ್ಕದ ಚಾಟ್ಸ್ ಅಂಗಡಿಗೆ ಹೋಗಿ ಚಾಟ್ಸ್ ತಿಂದುಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡುತ್ತಿದ್ದೆವು. ಹೀಗಿರುವಾಗ ಒಂದು ದಿನ ನನಗೆ ಸ್ಮಿತಾಳಿಂದ ಫೋನ್ ಬಂತು. ನಾಳೆ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಮೂವಿಗೆ ಹೋಗ್ತಾ ಇದ್ದೇವೆ, ನೀನು ಕೂಡ ಬಾ ಅಂತ ಕರೆದಳು. ನೀವೆಲ್ಲ ಸೇರಿಕೊಂಡು ಹೋಗಿ ಬನ್ನಿ, ನಿಮ್ಮನ ನಡುವೆ ನಾನು ಯಾಕೆ ಅಂದೆ. ನೀನು ಕೂಡ ಬಾ, ನನ್ನ ಫ್ರೆಂಡ್ಸ್ ಯಾರಿಗೂ ಬೇಜಾರಿಲ್ಲ, ಅವರೆಲ್ಲರಿಗೂ ನಿನ್ನ ಬಗ್ಗೆ ಗೊತ್ತು ಅಂದಳು. ಅಷ್ಟರಲ್ಲಿ ಅವಳ ಗೆಳತಿಯೊಬ್ಬಳು ಸ್ಮಿತಾಳಿಂದ ಫೋನ್ ತೆಗೆದುಕೊಂಡು ನೀವು ಬರಲೇಬೇಕು ಅಂತ ಹೇಳಿದ್ಲು. ನಂಗೆ ಬೇರೆ ಏನು ಹೇಳುವುದಕ್ಕಾಗದೆ ಸರಿಯಾಯಿತು ಬರುತ್ತೇನೆ ಅಂತ ಒಪ್ಪಿಕೊಂಡೆ. ಮರುದಿನ ನಾನು ಸಿನಿಮಾಗೆ ಹೋಗುವಾಗ ನಾನು ನನ್ನ ಬೈಕ್ ತೆಗೆದುಕೊಂಡು ಹಾಸ್ಟೆಲ್ ಹತ್ರ ಹೋದೆ. ಅಲ್ಲಿ ಸ್ಮಿತಾಳ ಫ್ರೆಂಡ್ಸ್ನ ಕೆಲವು ಅಣ್ಣಂದಿರು ಕೂಡ ಬಂದಿದ್ದರು. ಸ್ಮಿತಾ ನನ್ನ ಬೈಕಲ್ಲಿ ಕುಳಿತುಕೊಂಡಳು. ಹಾಗೆ ಎಲ್ಲರೂ ಒಂದೊಂದು ಬೈಕ್ನಲ್ಲಿ ಕುಳಿತುಕೊಂಡು ಥಿಯೇಟರ್ ಕಡೆ ಹೊರಟವಿ. ಆಮೇಲೆ ಥಿಯೇಟರಲ್ಲಿ ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋದ್ವಿ. ಸಿಕ್ಕಿರುವ ಸೀಟ್ಗಳಲ್ಲಿ ಒಬ್ಬೊಬ್ಬರು ಕುಳಿತುಕೊಂಡೆವು. ನನ್ನ ಪಕ್ಕ ಸ್ಮಿತಾಳ ಗೆಳತಿ ಶ್ವೇತಾ ಕುಳಿತಿದ್ದಳು. ನನಗೆ ಆ ಹಿಂದಿನ ದಿನ ಫೋನ್ ಮಾಡಿ ಮೂವಿಗೆ ಬರೋಕೆ ಫೋರ್ಸ್ ಮಾಡಿದ್ದು ಕೂಡ ಅವಳೇ ಆಗಿದ್ಲು. ಈ ಹಿಂದೆ ಕೂಡ ಅವಳ ಜೊತೆ ಮಾತನಾಡಿ ಅಭ್ಯಾಸ ಇದ್ದಿದ್ದರಿಂದ ಅವಳು ನನ್ನ ಪಕ್ಕ ಕುಳಿತುಕೊಂಡದ್ದು ನನಗೆ ಒಳ್ಳೆಯದೇ ಆಯಿತು. ಸಿನಿಮಾ ನಡೆಯುವಾಗ ಅವಳು ಆಗಾಗ ನನ್ನನ್ನು ಮಾತನಾಡಿಸುತ್ತಿದ್ದಳು. ಅವಳ ಮೊಬೈಲ್ ನಂಬರ್ ಕೂಡ ನನಗೆ ಕೊಟ್ಟಿದ್ದಳು. ಅವಳು ಮೂವಿನ ತುಂಬಾ ಎಂಜಾಯ್ ಮಾಡಿಕೊಂಡು ನೋಡುತ್ತಿದ್ದಳು. ಕಾಮಿಡಿ ಸೀನ್ ಬಂದಾಗಲೆಲ್ಲ ನಗುತ್ತಾ ನನಗೆ ಹೊಡೆದು ನಗ್ತಿದ್ಲು. ಆಗಾಗ ನನ್ನ ಕೈ ಹಿಡಿಕೊಳ್ತಿದ್ಲು. ಅದರಿಂದ ನನಗೂ ಒಳ್ಳೆ ಮಜಾ ಸಿಕ್ತಿತ್ತು. ಇನ್ನೇನು ಸಿನಿಮಾ ಮುಗಿದು ಮನೆಗೆ ಹೊರಡೋಕೆ ರೆಡಿಯಾದ್ವಿ. ಮಳೆ ಬರುವ ಹಾಗೆ ಇತ್ತು. ಹಾಗಾಗಿ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಒಬ್ಬೊಬ್ಬರು ಒಂದೊಂದು ಬೈಕಲ್ಲಿ ಕುಳಿತು ಅಲ್ಲಿಂದ ಹಾಸ್ಟೆಲ್ ಕಡೆ ಹೊರಟ್ವಿ. ನನ್ನ ಬೈಕಲ್ಲಿ ಶ್ವೇತಾ ಕುಳಿತಿದ್ದಳು. ಸಾಯಂಕಾಲ ಆಗಿದ್ದರಿಂದ ಗಾಳಿ ಸ್ವಲ್ಪ ಜೋರಾಗಿತ್ತು. ಚಳಿ ಆಗ್ತಿದೆ ಅಂತ ಹೇಳ್ತಾ ಇದ್ಲು ಶ್ವೇತಾ. ಸರಿ, ನನ್ನನ್ನ ಗಟ್ಟಿಯಾಗಿ ಹಿಡಿದು ಕೂತ್ಕೋ, ನಾವು ಬೇಗ ಹೋಗೋಣ ಅಂದೆ. ಅಷ್ಟು ಹೇಳಿದ್ದೆ ತಡ ನನ್ನನ್ನ ಗಟ್ಟಿಯಾಗಿ ತಪ್ಕೊಂಡು ಕೂತ್ಕೊಂಡಿದ್ಲು. ಅಬ್ಬಾ, ನನಗೆ ರೋಮಾಂಚನ ಆಯ್ತು. ಅವಳು ಗೊತ್ತಿದ್ದು ಹಾಗೆ ಕೂತಿದ್ಲೋ ಅಥವಾ ಗೊತ್ತಿಲ್ದೆ ಕೂತಿದ್ಲೋ ನನಗೆ ಬೇಕಿರಲಿಲ್ಲ. ನನಗಂತೂ ತುಂಬಾ ಮಜಾ ಸಿಕ್ಕಿತ್ತು. ನಾನ ಆಗಾಗ ಬ್ರೇಕ್ ಹಾಕಿ ಇನ್ನಷ್ಟು ಮಜಾ ತಗೊಳ್ತಾ ಇದ್ದೆ. ನನ್ನೊಳಗಿನ ಆಸೆ ಸ್ಟ್ರಾಂಗ್ ಆಗ್ತಾ ಇತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮಳೆ ಸುರಿಯತೊಡಗಿತ್ತು. ಬೈಕನ್ನ ಅಲ್ಲೇ ನಿಲ್ಲಿಸಿ ಒಂದು ಶಾಪ್ ಪಕ್ಕದಲ್ಲಿ ನಿಂತ್ಕೊಂಡ್ವಿ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಮಾತನಾಡ್ತಾ ನಿಂತ್ಕೊಂಡ್ವಿ. ಇವತ್ತು ಒಳ್ಳೆ ಟೈಮ್ ಪಾಸ್ ಆಯ್ತು, ಇನ್ನು ಸ್ವಲ್ಪ ಹೊತ್ತು ಸಿಗಬೇಕಿತ್ತು ಅಲ್ವಾ ಅಂತ ಕೇಳಿದ್ಲು ಶ್ವೇತಾ. ನಾನು ಏನು ಅಂತ ಕೇಳಿದೆ. ಏನಿಲ್ಲ ಅಂತ ನಕ್ಕಳು. ಆಮೇಲೆ ಮಳೆ ಕಡಿಮೆ ಆಗಿದ್ದರಿಂದ ನಾವಲ್ಲಿಂದ ಹೊರಟು ಹಾಸ್ಟೆಲ್ಗೆ ಬಂದ್ವಿ. ಎಲ್ಲರೂ ಬಂದು ಸೇರಿದಾಗ ಸ್ಮಿತಾಗೆ ಬಾಯ್ ಹೇಳಿ ನಾನು ರೂಮ ಹೊರಟು ಬಂದೆ. ನಡೆದಿರೋ ಎಲ್ಲಾ ಘಟನೆ ನನಗೆ ತುಂಬಾ ನೆನಪಾಗ್ತಾ ಇತ್ತು. ಹಾಗೆ ನಡೆದಿದ್ದನ್ನ ನೆನಪಿಸಿಕೊಂಡು ಒಂದು ಸಣ್ಣ ಮುಗುಳು ನಗು ಕೂಡ ಬರ್ತಿತ್ತು. ಆ ದಿನ ರಾತ್ರಿ ಊಟ ಮುಗಿಸಿ ಕೂತಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ಗೆ ಒಂದು ಮೆಸೇಜ್ ಬಂತು. ಓಪನ್ ಮಾಡಿ ನೋಡಿದ್ರೆ ಅದು ಶ್ವೇತಾ ಕಳಿಸಿರೋ ಮೆಸೇಜ್. ಊಟ ಆಯ್ತಾ ಅಂತ ಇತ್ತು. ಹೀಗೆ ಸ್ಟಾರ್ಟ್ ಆಯ್ತು ನಮ್ಮಿಬ್ಬರು ನಡುವೆ ಮೆಸೇಜ್ ಎಕ್ಸ್ಚೇಂಜ್. ದಿನದಿಂದ ದಿನಕ್ಕೆ ಮೆಸೇಜ್ ಜಾಸ್ತಿಯಾಗಿ ಆಮೇಲೆ ಕಾಲ್ ಮಾಡಿಕೊಳ್ಳೋದು ಸ್ಟಾರ್ಟ್ ಆಯ್ತು. ದಿನ ಕಳೆದಂತೆ ಶ್ವೇತಾ ತುಂಬಾ ಕ್ಲೋಸ್ ಆದಳು. ಮೆಸೇಜ್ ಮಾಡಿಕೊಳ್ಳುವಾಗ ಮಧ್ಯ ಮುತ್ತು ಕೂಡ ಎಕ್ಸ್ಚೇಂಜ್ ಆಗ್ತಿತ್ತು. ಆಮೇಲೆ ಅವಳು ಕಾಲ್ ಮಾಡಿದಾಗೆಲ್ಲ ಮುತ್ತು ಕೇಳೋದು ಮಾಮೂಲಿನೇ ಆಗೋಯ್ತು. ಒಂದು ದಿನ ಹೀಗೆ ಮಾತಾಡುವಾಗ ಬರೀ ಮೆಸೇಜ್ ಅಲ್ಲಿ ಮಾತ್ರನ ಮುತ್ತು ಕೊಡೋದು? ಎದುರುಗಡೆ ಬಂದ ಕೂಡಲೇ ಈ ಮುತ್ತು ಸಿಗುತ್ತಾ ಅಂತ ಕೇಳ್ದೆ. ಹಾಗೆ ಕೇಳಿದಾಗ ನೋಡೋಣ, ಈಗಲೇ ಏನು ಹೇಳೋಕಾಗಲ್ಲ ಅನ್ನೋ ಉತ್ತರ ಬರ್ತಿತ್ತು. ನಾನು ಕೂಡ ಅವಕಾಶಕ್ಕಾಗಿ ಕಾಯುತ್ತಾ ಸುಮ್ಮನಿರುತ್ತಿದ್ದೆ.
ಅದೊಂದು ಹಬ್ಬದ ಸಂದರ್ಭ. ನಮ್ಮ ರೂಮಿನಲ್ಲಿರುವ ಎಲ್ಲಾ ಫ್ರೆಂಡ್ಸ್ ಊರಿಗೆ ಹೋಗಿದ್ದರು. ಆ ದಿನ ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ಸ್ಮಿತಾಳನ್ನ ಊಟಕ್ಕೆ ಕರೆಯೋಣ ಅಂತ ಪ್ಲಾನ್ ಮಾಡಿದೆ. ಹಾಗೆ ಸ್ಮಿತಾ ಬರುವಾಗ ಶ್ವೇತಾಳನ್ನ ಕೂಡ ಕರ್ಕೊಂಡು ಬರೋಕೆ ಹೇಳಿದೆ. ಆಯ್ತಪ್ಪ, ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಹೇಗೆ ಬಿಟ್ಕೊಟ್ಟು ಬರೋಕೆ ಆಗುತ್ತೆ, ಕರ್ಕೊಂಡು ಬರ್ತೀನಿ ಅಂದಳು. ನಾನು ಮತ್ತು ಶ್ವೇತಾ ಪ್ರತಿದಿನ ಫೋನ್ನಲ್ಲಿ ತುಂಬಾ ಹೊತ್ತು ಮಾತಾಡಿದ್ರು. ಅದರ ಬಗ್ಗೆ ಸ್ಮಿತಾಗೆ ಏನು ಗೊತ್ತಿರಲಿಕ್ಕಿಲ್ಲ ಅಂತ ಅಂದುಕೊಂಡೆ. ಆದರೂ ಶ್ವೇತಾ ನಿನ್ನ ಗರ್ಲ್ ಫ್ರೆಂಡ್ ಅಂತ ಸ್ಮಿತಾ ಆಗಾಗ ತಮಾಷೆ ಮಾಡ್ತಿದ್ಲು. ಆ ದಿನ ಸ್ಮಿತಾ ಮತ್ತೆ ಶ್ವೇತಾ ಇಬ್ಬರು ಬೆಳಗ್ಗೆನೆ ನಮ್ಮ ರೂಮಿಗೆ ಬಂದ್ರು. ಅಂಗಡಿಗೆ ಹೋಗಿ ಅಗತ್ಯ ಇರೋ ಎಲ್ಲಾ ವಸ್ತುಗಳನ್ನ ತಂದು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡ್ವಿ. ಅದು ಇದು ತಮಾಷೆ ಮಾಡಿಕೊಂಡು ಅಡುಗೆನೂ ಮುಗಿಸಿದ್ವಿ. ಹಾಗೆ ಊಟ ಕೂಡ ಮುಗಿತು. ಸ್ಮಿತಾ ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ರೂಮಲ್ಲಿ ಮಲಗೋಕೆ ಹೋದ್ಲು. ನಾನು ಮತ್ತು ಶ್ವೇತಾ ಇಬ್ಬರು ಹಾಲಲ್ಲಿ ಟಿವಿ ನೋಡ್ತಾ ಕೂತಿದ್ವಿ. ಟಿವಿನಲ್ಲಿ ರೊಮ್ಯಾಂಟಿಕ್ ಸಾಂಗ್ ಹಾಕೊಂಡು ನಾನು ಅವಳ ಕೈ ಹಿಡಿಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಮಾತಾಡ್ತಾ ನನಗಿಲ್ವಾ ಅಂತ ಕೇಳ್ದೆ. ಏನು ಅನ್ನೋ ಹಾಗೆ ನನ್ನ ಮುಖನ ನೋಡಿದ್ಲು. ಅದೇ ಫೋನ್ನಲ್ಲಿ ಕೊಟ್ಟಿದ್ದು ಅಂದೆ. ಅದೆಲ್ಲ ಕೊಡಕ್ಕಾಗಲ್ಲಪ್ಪ ಅಂದಲು ನಗ್ತಾ. ಯಾಕೆ ಅಂತ ಕೇಳ್ದೆ. ಯಾಕಂದ್ರೆ ಅದು ಕೊಟ್ರೆ ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ, ಆಮೇಲೆ ನಿನ್ನ ಡಿಮ್ಯಾಂಡ್ ಇನ್ನು ಬೇರೆ ಏನೇನೋ ಇರುತ್ತೆ ಅಂದಲು. ಇಲ್ಲ, ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ, ನೀನು ಕೊಟ್ಟಿದ್ದನ್ನ ಮಾತ್ರ ತೆಗೆದುಕೊಳ್ತೀನಿ ಅಂದೆ. ಅದು ನಿನ್ನನ್ನ ನಂಬೋಕಾಗಲ್ಲ, ಬೇಕಿದ್ರೆ ಕಣ್ಣು ಮುಚ್ಚಕೋ, ಒಂದನ್ನ ಮಾತ್ರ ಕೊಡ್ತೀನಿ ಅಂದಲು. ಸರಿ ಅಂತ ಕಣ್ಣು ಮುಚ್ಚಿ ಕೂತ್ಕೊಂಡೆ. ಒಂದು ಮುತ್ತು ಕೊಟ್ಟು ಸುಮ್ನಾದಳು. ಇಷ್ಟೇನಾ ನೀನು ಕೊಟ್ಟಿದ್ದು, ನಂಗೆ ಗೊತ್ತೇ ಆಗಲಿಲ್ಲ. ಸರಿಯಾಗಿ ಕೊಡು ಅಂತ ಕೇಳಿದೆ. ಆಸೆ ನೋಡು ಅಂತ ಇನ್ನೊಂದು ಕೊಟ್ಲು. ಅದು ಹಾಗಲ್ಲ ಕೊಡೋದು, ನಿಂಗೆ ಸರಿಯಾಗಿ ಮುತ್ತು ಕೊಡೋದಕ್ಕೂ ಬರೋದಿಲ್ಲ ಅಂತ ಹೇಳ್ತಾ ನಾನ ಅವಳನ್ನ ಹಿಡಿದು ಜೋರಾಗಿ ಒಂದು ಮುತ್ತು ಕೊಟ್ಟೆ. ಮೊದಲು ಬೇಡ ಅಂತಿದ್ದವಳು ಆಮೇಲೆ ಹಾಗೆ ನನ್ನನ್ನ ತಪ್ಪಿಕೊಂಡು ಕೂತ್ಕೊಂಡಳು. ನಂಗೂ ಸ್ವಲ್ಪ ಧೈರ್ಯ ಬಂತು. ಹಾಗೆ ಇಬ್ಬರು ಒಬ್ಬರಿಗೊಬ್ಬರು ಹೊರಗೆ ಕೊಂಡು ಟಿವಿ ನೋಡುತ್ತಾ ಕುಳಿತಿದ್ದೆವು. ಸ್ಮಿತಾ ಬರಬಹುದು, ಜಾಗ್ರತೆ ಅಂದಳು. ಅಂದರೆ ಇವಳಿಗೆ ಇನ್ನು ಮುಂದುವರಿಯುವ ಮನಸ್ಸಿದೆ ಅಂತ ನನಗೆ ಗೊತ್ತಾಯಿತು. ಆ ಬಗ್ಗೆ ಯೋಚನೆ ಬೇಡ ಅಂತ ಹೇಳಿ ಸ್ಮಿತಾ ಮಲಗಿರುವ ರೂಮಿನ ಡೋರ್ ಹೊರಗಡೆ ಡೇಯಿಂದ ಲಾಕ್ ಮಾಡಿದೆ. ಅದನ್ನ ನೋಡಿದ ಶ್ವೇತಾ, ಏನೇನು ಪ್ಲಾನ್ ಇದೆ ರಾಯರದು ಅಂತ ಕೇಳಿದಳು. ಅದೆಲ್ಲ ಪ್ಲಾನ್ ಮಾಡಿ ಹೇಳೋಕೆ ಆಗಲ್ಲ, ಅವಕಾಶ ಸಿಗುವುದೇ ಅಪರೂಪ ಅಂದೆ. ಅವಳನ್ನ ತಬ್ಬಿಕೊಂಡು ಬೆನ್ನ ಮೇಲೆ ಕೈಯಿಂದ ಸವರುತ್ತಾ ಬಂಧನ ಎಲ್ಲಿದೆ ಅಂತ ಹುಡುಕುತ್ತಿದ್ದೆ. ಏನನ್ನ ಹುಡುಕುತ್ತಾ ಇದ್ದೀಯಾ ಕಳ್ಳ ಅಂತ ಕೇಳುವಾಗಲೇ ನಾನು ಅದರ ಲಾಕನ್ನ ಬಿಡಿಸಿದ್ದೆ. ನನ್ನ ಅದೃಷ್ಟವನ್ನ ನನಗೆ ನಂಬಲಾಗಲಿಲ್ಲ. ಅವಳು ನನ್ನ ವಶವಾಗಿ ನಾಚಿಕೊಂಡು ನನ್ನೆದುರಿಗೆ ಇದ್ದಳು. ಆನಂತರ ಎಲ್ಲವೂ ಅದರ ಪಾಡಿಗೆ ನಡೆದು ಹೋಯಿತು. ಮೊದಲ ಬಾರಿಗೆ ವಿಶೇಷ ಅನುಭವ ಒಂದು ನಮ್ಮಿಬ್ಬರಿಗೂ ಸಿಕ್ಕಿತ್ತು. ಎಲ್ಲ ಮುಗಿದ ಮೇಲೆ ನಾನು ಡೋರ್ ಲಾಕ್ ತೆಗೆದು ಬಂದು ಕುಳಿತೆ. ನಾವಿಬ್ಬರು ಏನು ನಡೆಯದೆ ಇದ್ದವರ ಹಾಗೆ ಕುಳಿತಿದ್ದೆವು. ನಮ್ಮ ಕಾರ್ಯಕ್ರಮ ಮುಗಿಯ ಅಂತ ಕಾಯುತ್ತಾ ಕುಳಿತಿರುವ ಹಾಗೆ ಆ ಸಮಯಕ್ಕೆ ಸರಿಯಾಗಿ ಸ್ಮಿತಾ ಅಲ್ಲಿಗೆ ಬಂದಳು. ಏನು ಮಾಡ್ತಾ ಇದ್ದೀರಿ ಇಬ್ಬರು ಸೇರಿಕೊಂಡು ಅಂತ ಕೇಳಿದಳು. ನನಗೆ ಒಮ್ಮೆ ಶಾಕ್ ಆಯಿತು. ಅವಳಿಗೆಲ್ಲಾದರೂ ನಮ್ಮ ಕಳ್ಳತನದ ಬಗ್ಗೆ ತಿಳಿದು ಹೋಯ್ತಾ ಅಂತ. ಏನು ಮಾಡೋಕೆ ಆಗುತ್ತೆ, ನಾವಿಬ್ಬರೂ ಸುಮ್ಮನೆ ಟಿವಿ ನೋಡ್ತಾ ಇದ್ದೆವು ಅನ್ನುತ್ತಾ ಶ್ವೇತಾ ಅಲ್ಲಿಂದ ಎದ್ದು ಹೋದಳು. ಆಗ ಸ್ಮಿತಾ ನನ್ನ ಹತ್ತಿರ ಬಂದು ನನ್ನ ಕಿವಿಯಲ್ಲಿ ನೀನು ಕಮ್ಮಿ ಇಲ್ಲ ಅಂತ ಹೇಳಿ ಹೋದಳು. ಅವಳ ಮಾತು ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ವಿಚಾರಿಸಿಕೊಂಡರಾಯಿತು ಅಂತ ಸುಮ್ಮನಾದೆ. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.